ಓವೆನ್ ಕುಕ್ಕರು ಯೂಸ್ ಮಾಡ್ದೇನೆ ಈ ತರ ಒಂದು ಕೇಕ್ ನ ರೆಡಿ ಮಾಡಿದೀನಿ. ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ತುಂಬಾ ದಿನಗಳಿಂದ ಅನ್ಕೊಳ್ತಾ ಇದ್ದೆ ಈ ಬೀಟ್ರೂಟ್ ರೆಸಿಪಿನ ಶೇರ್ ಮಾಡ್ಕೊಳ್ಬೇಕು ಅಂತ ಹೇಳಿ ಇವತ್ತು ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಇಲ್ಲಿ 2 ಬೀಟ್ರೂಟ್ ನ ತಗೊಂಡು ಅದ್ರ ಮೇಲೆ ಸಿಪ್ಪೆನೆಲ್ಲ ತೆಗೆದು ಮಿಕ್ಸಿ ಜಾರ್ ಒಳಗಡೆ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡ್ಕೊಂಡು ಹಾಕೊಂಡಿದೀನಿ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ನೀರ್ನ ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದೀನಿ. ಗ್ರೈಂಡ್ ಮಾಡ್ಕೊಂಡಿರುವಂತಹ ಪೇಸ್ಟ್ ನ ಟೀ ಸೋಸೋ ಫಿಲ್ಟರ್ ಅಲ್ಲಿ ಆಗಿರ್ಲಿ ಕಾಟನ್ ಕ್ಲಾತ್ ಅಲ್ಲಿ ಆಗಿರ್ಲಿ ಚೆನ್ನಾಗಿ ಸೋದಿಸ್ಕೊಂಡು ಅದಕ್ಕೆ 1 ಕಪ್ ಆಗುವಷ್ಟು ಕಾರ್ನ್ ಫ್ಲೋರ್ ನ ಸೇರಿಸ್ತಾ ಇದ್ದೀನಿ. ಕಾರ್ನ್ ಫ್ಲೋರ್ ನ ಸೇರಿಸಿದ್ಮೇಲೆ ಚೆನ್ನಾಗಿ ಗಂಟು ಇಲ್ದಿರ ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನೊಂದ್ ಕಡೆ ಬಾಣ್ಲಿಯಲ್ಲಿ ಬೆಲ್ಲದ ಸಿರಪ್ ನ ಇಟ್ಟಿದೆ. ಇವಾಗ ಏನ್ ಮಿಕ್ಸ್ ಮಾಡ್ಕೊಂಡಿರ್ತೀವೋ ಆ ಮಿಕ್ಸ್ಚರ್ ನ ತಗೊಂಡ್ ಬಂದು ಇದ್ರೊಳಗಡೆ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕು. ನನ್ ಮಗಳಂತೂ ವೇಟ್ ಮಾಡ್ತಾ ಇದ್ದಾಳೆ, ಮಮ್ಮಿ ಇನ್ನೂ ಎಷ್ಟೊತ್ತಾಗುತ್ತೆ ಅಂತ ಹೇಳಿ. ಇವಾಗ ಹಾಕೊಂಡಿರುವಂತ ಕಾರ್ನ್ ಫ್ಲೋರ್ ಮಿಕ್ಸ್ ನ ಚೆನ್ನಾಗಿ ಗಂಟು ಇಲ್ದಿರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ಬೇಕು. ಅದು ಸ್ವಲ್ಪನೇ ಗಟ್ಟಿ ಆಗ್ತಾ ಹೋಗ್ತಾ ಇರುತ್ತೆ. ನೋಡ್ತಿದ್ರಲ್ವಾ ಈ ತರ ಕನ್ಸಿಸ್ಟೆನ್ಸಿ ಬಂದ್ಮೇಲೆ ಸ್ಟವ್ ನ ಆಫ್ ಮಾಡ್ಕೊಳ್ಬೇಕು. ಇನ್ನೊಂದ್ ಕಡೆ ಡ್ರೈ ಫ್ರೂಟ್ಸ್ ಮಿಕ್ಸ್ ನ ಒಂದ್ ಬೌಲ್ ನಲ್ಲಿ ಹಾಕೊಂಡು ಇಟ್ಕೊಳ್ತಾ ಇದೀನಿ. ಇವಾಗ ನಾವೇನು ಪ್ರಿಪೇರ್ ಮಾಡ್ಕೊಂಡಿರ್ತೀವೋ ಬೀಟ್ರೂಟ್ ರೆಸಿಪಿನ ಇವಾಗ ಬಿಸಿ ಬಿಸಿ ಇರುವಾಗ್ಲೇನೆ ಇದ್ರೊಳಗಡೆ ಹಾಕೊಳ್ತಾ ಇದ್ದೀನಿ. ರೆಡಿ ಆಗಿರುವಂತ ಬೀಟ್ರೂಟ್ ಮಿಕ್ಸ್ ನ 2 ಅವರ್ಸ್ ಫ್ರಿಡ್ಜ್ ಅಲ್ಲಿ ಹಾಕಿ ಇಡಬೇಕು. ನಂತರ ನೋಡಿ ಇವಾಗ ಓಪನ್ ಮಾಡ್ತಾ ಇದ್ದೀನಿ, ಈ ತರ ಬಂದಿರುತ್ತೆ. ಇವಾಗ ಒಂದು ಸರ್ವಿಂಗ್ ಪ್ಲೇಟ್ ನಲ್ಲಿ ಹಾಕೊಳ್ತಾ ಇದ್ದೀನಿ. ನೋಡಿ ಸೇಮ್ ಕೇಕ್ ತರಾನೇ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ತರ ಒಂದು ಬೀಟ್ರೂಟ್ ಕೇಕ್ ನ ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬಹುದು. ಮಕ್ಕಳು ಅಷ್ಟೇ ಇಷ್ಟಪಟ್ಟು ತಿಂತಾರೆ. ಸೊ ನೋಡಿದ್ರಲ್ಲ, ಇವತ್ತಿನ ಒಂದು ಪುಟ್ಟ ವ್ಲಾಗ್ ಇದಾಗಿರುತ್ತೆ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.